ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಾಸಕ ಪ್ರದೀಪ್ ಈಶ್ವರ್ ಹುಚ್ಚು ನಾಯಿ ಇದ್ದ ಹಾಗೆ. ನಮ್ಮಂತವರ ಕಣ್ಣಿಗೆ ಬಿದ್ದರೆ ರಾಜಕೀಯದಿಂದ ಕಣ್ಮರುಗು ಆಗ್ತಾನೆ ರಾಜಾರೆಡ್ಡಿ. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಕುಟುಂಬದ ಬಗ್ಗೆ ತಿಳಿಯದ ಶಾಸಕ ಪ್ರದೀಪ್ ಈಶ್ವರ್ ಪ್ರಚಾರ ಪ್ರಿಯರಾಗಿ ಅನವಶ್ಯಕವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಪ್ರದೀಪ್ ಈಶ್ವರ್ ಒಂದು ಹುಚ್ಚು ನಾಯಿ ಇದ್ದ ಹಾಗೆ. ದೊಡ್ಡ ದೊಡ್ಡ ನಾಯಕರನ್ನು ಮುಂದೆ ಹಾಕಿಕೊಂಡು ಬೆಳಿಬೇಕು ಅಂತಿದ್ದಾನೆ ಎಂದು ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ನ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಂ.ಎನ್. ರಾಜಾರೆಡ್ಡಿ ತಿಳಿಸಿದರು. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್ ಈಶ್ವರ್ ಕೇಂದ್ರದ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ರವರ ಬಗ್ಗೆ ಮಾತನಾಡುವ ಭರದಲ್ಲಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗುವುದು ಗ್ರೇಟ್ ಅಲ್ಲ, ಚನ್ನಪಟ್ಟಣದ ರೈತನ ಮಗ ಉಪಮುಖ್ಯಮಂತ್ರಿ ಆಗುವುದು ಗ್ರೇಟ್ ಎಂದು ಹೇಳಿಕೆ ನೀಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಮಾಹಿತಿಯ ಕೊರತೆ ಇದೆ. ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಹ ಇದೇ ಮಣ್ಣಿನ ಮಗ, ರೈತ ಕುಟುಂಬದಿಂದ ಬಂದಿರುವವರು. ರೈತ ಕುಟುಂಬದ ವ್ಯಕ್ತಿಯೊಬ್ಬರು ಪ್ರಧಾನಿಗಳಾಗಿದ್ದದ್ದು ಗ್ರೇಟ್. ಸಿದ್ದರಾಮಯ್ಯನವರು ಅಹಿಂದ ನಾಯಕ. ಡಿ.ಕೆ. ಶಿವಕುಮಾರ್ ನಿಮ್ಮ ಸಮುದಾಯದವರು, ಅವರ ಏಳಿಗೆ ಸಹಿಸುತ್ತಿಲ್ಲ ಎಂದು ಕುಮಾರಸ್ವಾಮಿರವರ ವಿರುದ್ಧ ಮಾತನಾಡಿದ್ದಾರೆ. ಇದು ಖಂಡನೀಯ. ಕುಮಾರಸ್ವಾಮಿಯವರು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಸಮುದಾಯಕ್ಕೆ ಸೀಮಿತವಾದ ನಾಯಕರೂ ಅಲ್ಲ, ಬದಲಿಗೆ ಜಾತ್ಯತೀತ ನಾಯಕ. ಹೀಗಿರುವಾಗ ಅಹಿಂದ ಸಮುದಾಯ ಜಾತಿಯನ್ನು ರಾಜಕೀಯಕ್ಕೆ ಬಳಸಬಾರದು. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ, ಮೂಢ ಹಗರಣದ ಬಗ್ಗೆ ಮಾತನಾಡಿದರೆ ಸಮುದಾಯ ಜಾತಿ ಎನ್ನುವುದು ಎಷ್ಟು ಸರಿ? ಪ್ರದೀಪ್ ಈಶ್ವರ್ ಸರಿಯಾದ ಮಾಹಿತಿ ತಿಳಿದು ಮಾತನಾಡಲಿ. ಅಷ್ಟೇ ಅಲ್ಲ, ಸದನದಲ್ಲಿ ನೀಲಿ ಶಾಲು ಕೊರಳಿಗೆ ಹಾಕಿಕೊಂಡು ಶೋಕಿ ಮಾಡುತ್ತಿದ್ದೀಯಾ? ನಮ್ಮ ದಲಿತರ ಮತ್ತು ಪರಿಶಿಷ್ಟರ ಬಡ ಜನರಿಗೆ ಅನ್ಯಾಯವಾಗಿದೆ. ನೀನು ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಿನಗೆ ಪಕ್ಷನೇ ಮುಖ್ಯವಾಯಿತು. ಮೊದಲು ನಿನಗೆ ಸಂವಿಧಾನದ ಮೇಲೆ ಗೌರವವಿದ್ದರೆ ಮೊದಲು ಕೊರಳಿನ ಮೇಲೆ ಇರುವ ನೀಲಿ ಶಾಲು ತೆಗೆದು ಬಿಡು. ನೀನು ದಲಿತರ ವಿರೋಧಿ ಎಂದು ಇವತ್ತು ನಿನ್ನ ನಿಜವಾದ ಬಣ್ಣ ಬಟ್ಟ ಬಯಲು ಆಯಿತು. ಹಾಗೂ ಸದನದಲ್ಲಿ ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಮೆಂಟಲ್ ಎಂದು ವಿಪಕ್ಷ ನಾಯಕರು ಕೂಗಾಡಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ, ಮೂಢ ಹಗರಣದ ಬಗ್ಗೆ ಮಾತನಾಡಲಿ. ಅದು ಬಿಟ್ಟು ಕುಮಾರಸ್ವಾಮಿ, ದೇವೇಗೌಡರ ಕುಟುಂಬಕ್ಕೆ ಮಾತನಾಡುವುದನ್ನು ನಿಲ್ಲಿಸಲಿ. ತಾನು ಬೆಳೆಯಲು ಹೀಗೆ ದೊಡ್ಡ ದೊಡ್ಡ ನಾಯಕರನ್ನು ಮುಂದೆ ಹಾಕೊಳ್ತಾ ಹುಚ್ಚು ನಾಯಿ ತರ ಆಡ್ತಾ ಇದ್ದಾರೆ. ನಮ್ಮಂತವರ ಕಣ್ಣಿಗೆ ಬಿದ್ದರೆ ರಾಜಕೀಯದಿಂದ ದೂರ ಉಳಿಯಬೇಕಾಗುತ್ತದೆ ಎಂದು ಆಗ್ರಹಿಸಿದ್ದಾರೆ. ಪ್ರದೀಪ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಬಿಜೆಪಿ ಪ್ರದೀಪ್ ಈಶ್ವರ್ ಪ್ರದೀಪ್ ಕೂತ್ಕೊಳ್ಳಿ. ಅನ್ನಕಂತ ಶರತ್ ಬಚ್ಚವರು ಮಾತಾಡ್ತಾರೆ. ಇವತ್ತು ಪ್ರದೀಪ್ ಈಶ್ವರ್ ನಿನ್ಗೆ ಏನಾಗಿದೆ? ಈಗ ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಕೂತ್ಕೊಳ್ಳಿ. ಅಲ್ಲಿ ಶರತ್ ಮಾತಾಡ್ತಿದ್ದಾರೆ. ಕೂತ್ಕೊಳ್ಳಿ ಅಮ್ಮ, ನೀವು ಮಾತಾಡ್ತೀರ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು? ಏನ್ ಮಾತಾಡ್ತೀರಿ ನೀವು? ಸನ್ಮಾನ್ಯ ಆಯ್ತಾಯ್ತು. ಸಭಾಧ್ಯಕ್ಷ